ಸಿ ಪಾಟೀಲ್ ಅಂತವ್ರು ಅವರು ಪಾಸ್ ಆಗಿದ್ದನ್ನು ಮುಂದಿನ 100 ವರ್ಷಗಳಿಗೆ ಹೇಳುವಂಥ ಪದ್ಧತಿ ನಮ್ಮಲ್ಲಿ ಅದ. ಅದಕ್ಕಾಗಿ ಇವತ್ತು ಜನರು ಎದ್ದು ನಿಲ್ತಾ ಇದ್ದಾರೆ, ಜಂಜೀಗಳು, ಅದ್ರ ಯುವಕರು. ಮೊದಲು ಇಲ್ಲಿವರೆಗೆ ಏನಿತ್ತು 18, 19 ವಯಸ್ಸಿನ ಹುಡುಗರು, ಮೇಲೆ 20, 29 ವಯಸ್ಸಿನ ಒಳಗಿನ ಹುಡುಗರು ಬರ್ತಾಯಿದ್ರು. ಈಗ ಅಲ್ಫಾ ಜಂಜಿ ಅಲ್ಫಾ 7, 8 ವರ್ಷದ ಮಕ್ಕಳು ಸಹಿತ ಬೀದಿಗೆ ಬರ್ತಾಯಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಬೇಕ್ರಿ, ನಮಗೆ ಪ್ರಿನ್ಸಿಪಲ್ ಬೇಕ್ರಿ, ನಮಗೆ ಮಾಸ್ತರ್ಗಳು ಬೇಕ್ರಿ, ನಮಗೆ ಬಿಸಿ ಊಟ ಸರಿಯಾಗಿ ಬೇಕ್ರಿ, ಒಳ್ಳೇದಿಲ್ಲರಿ ಅಂತ ಬೀದಿ ಇಳಿತಾ ಇದ್ದಾರೆ. ನಮಗೆ ಶೌಚಾಲಯ ಬೇಕ್ರಿ. ಹೌದ್ರಿ, ಬೇಕಾಗಿದ್ದು ಬೇಸಿಕ್ ನೀಡ್ಸ್. ಒಂದು ದೇಶ ಹಂಗೆ ಕಟ್ತೀರಿ. ಇದಿಲ್ಲ, ಇದು ಇವತ್ತು ಭಾಳ ಭೀಕರವಾಗಿ ಎದ್ದು ನಿಲ್ತಾ ಇದೆ. ಇದು ಭಯ ಹುಟ್ಟಿದೆ ಇವತ್ತು ನಮ್ಮ ಮೋದಿ ಮತ್ತು ಶಾ ಅವ್ರಿಗೆ. ಇವ್ರನ್ನ ಯಾರು ಸಮಾಧಾನ ಮಾಡ್ತೀರಿ? ಜುಲೈ 20ರಂದು ಏನೋ ನೀವು ಬೆದರಿಸಿ ಏನೋ ಮಾಡಿ ಹೆಚ್ಚಿಸ್ಬೇಕಂತ ಮಾಡಿದಿರಿ, ಅವ್ರ ಧ್ವನಿಯನ್ನು ಅಡಗಿಸ್ಬೇಕಂತ ಮಾಡಿದಿರಿ. ಆದರೆ ಏನಾಯ್ತು ಇವತ್ತು? CJP ಮತ್ತು ಜಿ ಇಡೀ ದೇಶ ತುಂಬ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಎಲ್ಲೋ ಅನ್ಯಾಯ ಆಗದಪ್ಪ ಮಕ್ಕಳಿಗೆ ಅಂದರೆ ಹೋಗಿ ಹಸ್ತಾ ಇದ್ದಾರೆ. ನೋಡಿರಿ, ಅವರ ದೃಶ್ಯಾವಳಿಗಳು ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಹೋರಾಟ ನಡೀತಾ ಇದೆ ಅಂತೇಳಿ. ಇದರ ಅರ್ಥ ಇದು ಒಂದೇ ದಿನದಲ್ಲಿ ಪರಿಹಾರ ಆಗ್ತದಂತೂ ಅಲ್ಲ. ಯಾಕಂತಂದ್ರೆ ಇಲ್ಲಿವರೆಗೆ ನಮ್ಮ ಏನು ವ್ಯವಸ್ಥೆ ಅದಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟೇ ಇಲ್ಲ. ಕೇವಲ ಡೆವಲಪ್ಮೆಂಟ್ ಅದರ ರೋಡ್ ಡೆವಲಪ್ಮೆಂಟ್ ಮಾಡೋದು, ನಮ್ಮ ಏನಪ್ಪ ಅಂತಾರೆ ಡ್ರೈನೇಜ್ ಡೆವಲಪ್ಮೆಂಟ್ ಮಾಡೋದು. ಡೆವಲಪ್ಮೆಂಟ್ ಅಂದ್ರೆ ಅದ್ರ ಜೊತೆಗೆ ಊರುಗಳ ಮನೆಗಳನ್ನ ಬಿಲ್ಡಿಂಗ್ ಕಟ್ಕೊಂಡು ಹೋಗುವಂಥದ್ದು, ಅಥವಾ ದುಡ್ಡು ಸಂಗ್ರಹ ಮಾಡಿ ಬ್ಯಾಂಕ್ ಇಡುವಂಥದ್ದು, ಅಥವಾ ಆಯುಷ್ ಆರೋಗ್ಯ ಜೀವನ ಕಳೆಯುವಂಥದ್ದು. ಇದು ಬಿಟ್ಟು ಮತ್ತೊಂದಿಲ್ಲ. ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡಲಿಲ್ಲ. ದುಡ್ಡಿದ್ದವ್ರ ಮಕ್ಕಳು ಅಡ್ಡ ಕಡಿಯೋದು ವ್ಯವಸ್ಥೆ ನಿರ್ಮಾಣ ಮಾಡಿದ್ವಿ. ಏನೋ ಅಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದ್ವಿ, ಇಷ್ಟು ಪರ್ಸೆಂಟೇಜ್ ಎಲ್ಲದ ನಿಮ್ಮ ಪರ್ಸೆಂಟೇಜ್ ಖರ್ಚು ಮಾಡಿದ್ವಿ. ಇವತ್ತೇನಾದರೂ ಒಂದು 20% ನಿಮ್ಮ ಬಜೆಟ್ ದುಡ್ಡನ್ನು ಶಿಕ್ಷಣ ಖರ್ಚು ಮಾಡಿದ್ರೆ ದೇಶದ ಸ್ಥಿತಿ ಇವತ್ತಿದ್ದಂಗೆ ಇರ್ತಿರಲಿಲ್ಲ. ಎಲ್ಲರೂ ಎಜುಕೇಟೆಡ್ ಇರ್ತಿದ್ರು. ತಮಗೆ ಆಗುವ ಅನ್ಯಾಯಕ್ಕೆ ಅವ್ರು ತಾವು ಉತ್ತರ ಹುಡುಕ್ತಾ ಇದ್ರು. ಸ್ವತಃ ಉದ್ಯೋಗಗಳು ಸೃಷ್ಟಿ ಮಾಡ್ತಾಯಿದ್ರು. ಇವತ್ತು ಚೈನಾದಲ್ಲೂ ಅಮೇರಿಕಾದಲ್ಲೂ ಆದಂಗೆ ಆಗ್ತದೆ. ಇದು ನಮ್ಮ